ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಶಾಸಕರುಗಳು ಬಂದಿದ್ವಿ. ಉದ್ದೇಶ DCC ಬ್ಯಾಂಕ್, ಕೋಲಾರ DCC ಬ್ಯಾಂಕ್ ಎಲೆಕ್ಷನ್ ಮಾಡಬೇಕು. DCC ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಆಗಿ ಸುಮಾರು 1 ವರ್ಷ ಮೇಲೆ ಆಯಿತು. ಆದರೆ ಅಧ್ಯಕ್ಷ ಅಲ್ಲಿ ಆಡಳಿತ ಮಂಡಳಿ ಬರಲಿಲ್ಲ. ಕೋರ್ಟು ಕೆಲವು ಪ್ರಾಬ್ಲಮ್ಸ್ ಇಂದ ಪೆಂಡಿಂಗ್ ಇತ್ತು. ಅದೀಗ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ DCC ಬ್ಯಾಂಕ್ ಕೋಲಾರ ಚುನಾವಣೆ ಮಾಡಬೇಕು ಅಂತೇಳಿ ಕ್ಲಿಯರೆನ್ಸ್ ಕೊಟ್ಟಿತ್ತು. ಅದರ ಪ್ರಕಾರ ಜಿಲ್ಲಾಧಿಕಾರಿಗಳನ್ನ ಎಲ್ಲ ಶಾಸಕರು ಮೀಟ್ ಮಾಡಿ ಆದಷ್ಟು ಬೇಗ ಎಲೆಕ್ಷನ್ ಮಾಡಿ ಅಲ್ಲಿ ಆಡಳಿತ ಮಂಡಳಿಯನ್ನು ಬರೋ ರೀತಿಯಲ್ಲಿ ಮಾಡಬೇಕು. DCC ಬ್ಯಾಂಕು, ಕೋಲಾರ DCC ಬ್ಯಾಂಕು ಒಂದು ಕಾಲದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು. ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ 5 ಲಕ್ಷವರೆಗೂ ಕೊಡಬೇಕಂತ ಹೇಳಿ ತಗೊಂಡಂಥ ತೀರ್ಮಾನ ಲಕ್ಷಾಂತರ ಜನ ಮಹಿಳೆಯರು, ಸಾವಿರಾರು ಮಹಿಳಾ ಸಂಘಗಳಿಗೆ ಅದರ ಉಪಯೋಗ ಕೂಡ ಆಗಿದೆ. ಉಪಯೋಗ ಅಂದರೆ ಬಡ್ಡಿ ರಹಿತ ಸಾಲವನ್ನು ತಗೊಳ್ಳೋದು ಮತ್ತು ಸಾಲವನ್ನು ಮತ್ತೆ DCC ಬ್ಯಾಂಕ್ ವಾಪಸ್ ಕಟ್ಟಂಥದ್ದು. ರಿಕವರಿನಲ್ಲಿ ಮಹಿಳಾ ಸಂಘಗಳು ಮೊದಲನೇ ಸ್ಥಾನದಲ್ಲಿ. ಅದರ ಜೊತೆಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ರೈತರು ಕೊಡೋದು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಆಗ ತಗೊಂಡಂಥ ತೀರ್ಮಾನ. 5 ಲಕ್ಷ ಬಡ್ಡಿ ರಹಿತ ಮಹಿಳಾ ಸಂಘ ಮತ್ತು ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥವ್ರು. ಇವತ್ತು ಒಂದು ಕಡೆ ಮಹಿಳಾ ಸಂಘ ತಾಯಂದಿರಿಗೆ, ಮಹಿಳಾ ಸಂಘಗಳಿಗೆ ಇವತ್ತು ಸಾಲ ಸಿಗ್ತಾ ಇಲ್ಲ, ಕೊಟ್ಟಿರೋ ಸಾಲ ರಿಕವರಿ ಆಗ್ತಾ ಇಲ್ಲ. ಅದ್ರ ಜೊತೆಗೆ ರೈತರು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಇದ್ದಿದ್ದು 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಮಾಡಿದ್ರು. ಮತ್ತು 2ನೇ ಅವಧಿಗೆ ಸರ್ಕಾರ ಬಂತು. ಆದರೆ ಅದು ಕೂಡ ನಮ್ಮ DCC ಬ್ಯಾಂಕಿಂದ ರೈತರಿಗೆ ಸಿಗ್ತಾ ಇಲ್ಲ. ಮತ್ತು ರೈತರು ತಗೊಂಡಂಥ ಸಾಲವನ್ನು ರಿಕವರಿ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಕೂಡ ಆಗಿ ಇವತ್ತು DCC ಬ್ಯಾಂಕು ಹೀನಾಯವಾಗಿ ಇವತ್ತು ಕೆಳಹಂತಕ್ಕೆ ಹೋಗಿದೆ. ಕಾರಣಗಳು ಬೇರೆ ಬೇರೆ ಏನೇನೋ ಇರ್ಬೋದು. ಆ ಕಾರಣಗಳು ನಾನು ಹುಡುಕಕ್ಕೆ ಹೋಗಲ್ಲ. ನಾವು ಚೆನ್ನಾಗಿತ್ತು, ಯಾಕೆ ಕೆಟ್ಟೋಯ್ತು, ಕೆಟ್ಟೋಗಿರೋದನ್ನು ಸರಿ ಮಾಡೋಂಥ ಜವಾಬ್ದಾರಿ ಇವತ್ತು ಸರ್ಕಾರ ಇದೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಿದ್ದೀವಿ. ನಮ್ಮದೇ ಸರ್ಕಾರ ಇರೋದ್ರಿಂದ ಮತ್ತೆ DCC ಬ್ಯಾಂಕನ್ನು ಕಟ್ಟಬೇಕು, ಮತ್ತೆ ಮೊದಲೇ ಏನಿತ್ತು ಆ ಒಂದು ಸ್ಥಾನಕ್ಕೆ ಕೋಲಾರ DCC ಬ್ಯಾಂಕ್ ತರೋದ್ರ ಜೊತೆಗೆ ನಮ್ಮ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಸರ್ಕಾರಕ್ಕೆ. ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆಯನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಕ್ಕೆ ಹೇಳಿದ್ದಾರೆ. ಇವತ್ತು ನಾವು ಮಾತಾಡಿದ್ದೀವಿ. ಆದಷ್ಟು ಬೇಗನೆ ನನ್ನ ಪ್ರಕಾರ ಒಂದು 15-20 ದಿವಸದಲ್ಲಿ ಚುನಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ನಮ್ಮ ಪಾರ್ಟಿ ಇದೆ, ಹೈಕಮಾಂಡ್ ಇದೆ, ಎಲ್ಲ ನಿರ್ದೇಶಕರಿದ್ದಾರೆ. ಎಲ್ಲರೂ ಕೂತು ಮಾತಾಡಿ ಯಾರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಅಭ್ಯರ್ಥಿ ಕೊಡ್ಬೇಕು. ಈ ಸಂದರ್ಭದಲ್ಲಿ ನಾನಾಗಬೇಕು, ಇನ್ನೊಬ್ಬರಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಆ ಕೆಟ್ಟಿರೋದನ್ನು ಸರಿ ಮಾಡೋದಕ್ಕೆ ಯಾರನ್ನ ಕುಡಿಸಿದ್ರೆ ಅದು ಸರಿ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡು ಒಳ್ಳೆ ವ್ಯಕ್ತಿಯನ್ನು ಆ DCC ಬ್ಯಾಂಕ್ಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಶಾಸಕರಿದ್ರೆ ಅವ್ರಿಗೇನು ಆಸಕ್ತಿ ಅಲ್ಲ, ನಾನು ಹೇಳೋದು ಆಗಬಾರ್ದು ಅಂತಿಲ್ಲ. ಶಾಸಕರುಗಳು ಆಗ್ಬೋದು. ನಮ್ಮದೇನದು ಉದ್ದೇಶ ಏನದು ಅಧಿಕಾರ ಬೇಕು ಅನ್ನೋದಕ್ಕಿಂತ DCC ಬ್ಯಾಂಕ್ ಅಧ್ಯಕ್ಷ ಆಗಬೇಕು ಅನ್ನೋದಕ್ಕಿಂತ ಸರಿ ಮಾಡೋಂಥ ಆಸಕ್ತಿ ಇರುತ್ತೆ ಅವ್ರಿಗೆ. ಆಸಕ್ತಿ ಜೊತೆಗೆ ತುಂಬ ಜವಾಬ್ದಾರಿ ಬೇಕು. ಮತ್ತು ಸರ್ಕಾರ ಮತ್ತು ಜನಗಳ ವಿಶ್ವಾಸವನ್ನು ತಗೊಂಡು ಮತ್ತೆ DCC ಬ್ಯಾಂಕ್ ಕಟ್ಟೋಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಆಗ್ಬೋದು, ಶಾಸಕರು ಕೂಡ ಆಗ್ಬೋದು, ತಪ್ಪೇನಿಲ್ಲ ಸರಿ ಮಾಡೋದಕ್ಕೆ. ಆದರೆ ಪಾರ್ಟಿ ಎಲ್ಲ ನಿರ್ದೇಶಕರುಗಳು, ಎಲ್ಲ ಮುಖಂಡರು ತಗೊಬೇಕಾಗ್ತದೆ ತೀರ್ಮಾನ. ಆ ತೀರ್ಮಾನಕ್ಕೆ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕಾಗ್ತದೆ. ಅನುದಾನ ಕೇಳಿದ್ರೆ ಅದಕ್ಕೀಗ ಅನುದಾನ ಕೇಳಿದ್ರೆ ಸರ್ಕಾರದಲ್ಲಿ ಈಗ ಅಲ್ಲ, ಇದಾದ ಮೇಲೆ DCC ಬ್ಯಾಂಕ್ ಸರಿ ಮಾಡಬೇಕಾದ್ರೆ ಸರ್ಕಾರದ ಸಹಕಾರ ಕೂಡ ಕೇಳುವಂಥ ಒಂದು ಜವಾಬ್ದಾರಿ ಕೂಡ ಇದೆ. ಇಲ್ಲಾಂದರೆ ಒಂದೇ ಸಾರಿ ನಾವು DCC ಬ್ಯಾಂಕ್ನ ಈಗಿನ ಪರಿಸ್ಥಿತಿಯಲ್ಲಿ ಸರಿ ಮಾಡೋಕ್ಕಾಗಲ್ಲ. ಅಲ್ಲೋಲ ಕಲ್ಲೋಲಾಗಿದೆ DCC ಬ್ಯಾಂಕ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು DCC ಬ್ಯಾಂಕ್ನ ಆಡಳಿತನ ಯಾರು ವಿರೋಧ ಮಾಡಿದರೂ ಕೂಡ ನಾನು ಡಿಫೆಂಡ್ ಮಾಡ್ಕೊತಾ ಇದ್ದೀನಿ. ಆದರೆ ಇವರು ಏನು ಹೇಳ್ತಾರೆ ಏನಪ್ಪ ಅಂತ ನೋಡಿದಾಗ ನನಗೆ ಕೂಡ ಆಶ್ಚರ್ಯ ಆಗ್ತದೆ. ತುಂಬ ಡಿಪ್ರೆಸಿಂಗ್ ಕೂಡ ಆಗಿದೆ ಅದು DCC ಬ್ಯಾಂಕಲ್ಲೇ. ಆಗಿನ ಆಡಳಿತ ಮಂಡಳಿ ಅಂತೇಳಿ ಹೇಳಬೇಕು. ಇವತ್ತು ನಾನು ಒಕ್ಕೂಟದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ, ಕೋಲಾರ ಒಕ್ಕೂಟದ ಅಧ್ಯಕ್ಷ.
ನನ್ನ ಕಾಲದಲ್ಲಿ ಏನಾದರೂ ಆದರೆ ಅದು ನೇರವಾಗಿ ನಾನು ಮತ್ತೆ ಆಡಳಿತ ಮಂಡಳಿ ಅಂತ ಬರ್ತದಲ್ವಾ. ಅದೇ ರೀತಿ ಅವತ್ತು ಆಡಳಿತ ಮಂಡಳಿ ಯಾರಿತ್ತು ಆ ಆಡಳಿತ ಮಂಡಳಿ ನೇರವಾಗಿ ಇದಕ್ಕೆ ಜವಾಬ್ದಾರಿ ಆಗಬೇಕಾಗ್ತದೆ, ಬೇರೆ ಯಾರೂ ಆಗಲ್ಲ. ನಾವು ಮಾಡ್ದು ಡೈರೆಕ್ಟ್ಲಿ ಕಳಿಸಿದ್ವಿ, ನಾವೇ ಕಳಿಸಿದ್ವಿ, ಅಧ್ಯಕ್ಷರು ಕೂಡ ನಾವೇ ಮಾಡಿದ್ವಿ ಅಂತೇಳಿ ನಾವು ಆ ಹೊಣೆಯನ್ನು ಹೊತ್ಕೊಳಕ್ಕಾಗಲ್ಲ. ಇವತ್ತು ಒಕ್ಕೂಟದ ಅಧ್ಯಕ್ಷ ಮಾಡೋದಕ್ಕೆ ನನ್ನ 3 ಅವಧಿಯಿಂದ 2 ಜಿಲ್ಲೆಯ ನಮ್ಮ ಜಿಲ್ಲೆಯ ನಾಯಕರುಗಳು ನಿರ್ದೇಶಕರು ಮಾಡಿದ್ದಾರೆ. ಅದನ್ನು ನಾನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಲಿಲ್ಲ ಅಂದರೆ ಅದು ನಮ್ಮ ನಾಯಕರುಗಳು ಮಾಡಿದವ್ರ ಮೇಲೆ ಬರೋದಲ್ಲ. ಇದು ಆಡಳಿತ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಅವಕಾಶ ಮಾಡಿಕೊಟ್ರಲ್ಲ, ಅದು ನಮ್ಮ ಮೇಲೆ ಬರ್ತದೆ. ಅದು ಎಲ್ಲಿ ಏನಾಯಿತು ಅದು ಕೆಟ್ಟೋಗಿದೆ. ಆ ಕೆಟ್ಟೋಗಿರೋದನ್ನು ನಾನು ಹುಡುಕಬೇಕು ಮತ್ತು ಅದ್ರ ಮೇಲೆ ಏನೋ ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋದಲ್ಲ. ಸರಿ ಮಾಡಿ ನಮ್ಮ ಜನತೆಗೆ ಏನು ಸಿಕ್ಕಬೇಕಾಗಿತ್ತು DCC ಬ್ಯಾಂಕ್ನ ಸಿಕ್ತಿತ್ತೋ ಅದು ಸಿಕ್ತಿಲ್ವೋ ಅದು ಮತ್ತೆ ವಾಪಸ್ಸು ಬರೋ ರೀತಿಯಲ್ಲಿ ಮಾಡೋಂಥ ಜವಾಬ್ದಾರಿ ನಮ್ಮದು. ಯಾರಾದರೂ ಇಲ್ಲಿ ನಿರ್ದೇಶಕರಾಗಿ ಆಗಿದ್ದಾರೆ ಮತ್ತೆ ಅಧ್ಯಕ್ಷ ಆಗಬೇಕಲ್ಲ, ಬರಲಿ.